ಏನ ಸುಧಕ್ಕ ಎಲ್ಲೋಗಿದ್ದಿ? ಕಂಡೇ ಇಲ್ಲ ಬಿಡವಾ. ಯೋ ಏನಿಲ್ವಾ, ನಮ್ಮ ಪರಿಚಯದವ್ರದ್ದು ಒಬ್ರದ್ದು ಮದುವಿತ್ತು, ಹಂಗಾಗಿ ಹೋಗಿದ್ದೆ ಒಂದ್ 2 ದಿನ. ಹೆಂಗಾತ್ ಮದ್ವಿ? ಚಲೋ ಆತ? ಚಲೋ ಆತ್ವಾ. ಊಟರ ಜಬರ್ದಸ್ತ್ ಆಗಿತ್ತು ಬಿಡು. ಆಯರ್ ಮಾಡಿದ್ನಲ್ಲ ಮತ್ತೆ 201 ರೂಪಾಯಿ ಚಲೋತ್ನಾಗೆ ಊಟ ಮಾಡೇ ಬಂದಿವ್ ನೋಡಿ ಎಲ್ಲಾರು. ಜೈ ಇಲ್ಲೇ ಅದಾಳ. ಜೈ ಓ ರೇಣಕ ಬಾರೇಕ. ಈಗೆದ್ರೇನು? ಹೂನವ ಈಗೆದ್ವಿ. ಇನ್ನು ಮೇಲೆ ಕೆಲಸ ಚಾಲು ನೋಡು. ಓಟ್ ಹೇಳುದ ಲೇಟ್ ಆಗ್ಬಿಡ್ತಿ ಇವತ್ತು. ಏನು ಮಾಡ್ತೀಯ ಹೇಳು? ಕೆಲವೊಮ್ಮೆ ಆಗ್ತಿರ್ತಾವ. ನಾಷ್ಟಕ್ಕ ಇನ್ನ ಮಾಡಿಲ್ಲ ಅನ್ಸುತ್ತ, ಇನ್ನು ಮೇಲೆ ಮಾಡ್ಬೇಕು. ನೀ ನಾಷ್ಟ ಮಾಡ್ತೀನ ರೇಣಕ? ಇಲ್ವಾ, ನಾನು ತಲೊಕ ಬೆಳಕು ಬಳ್ಳಿ ಆಗ್ಬೇಕಂತ ಈಗ ಡಯಟ್ ಮಾಡೇನಿ. ಈಗ ಡಯಟ್ ಮಾಡಾಕ್ ಕುಂತ ನಾನು. ಈಗ ನಾಷ್ಟ ಗಿಷ್ಟ ಮಾಡಂಗಿಲ್ವಾ, ಅದು ತರಕಾರಿ ತಿನ್ಬೇಕಂತ ಬರೀ. ಹಸಿ ತರಕಾರಿ ತಿಂದಂಗಿಲ್ಲ, ಫೇಬರ್ ಬರ್ತೈತಂತ. ಅದು ಏನೇನ ಹೇಳಕ್ ಕುಂತಿದ್ರವ ಫೋನ್ಯಾಗ. ಈಗ ನಾನು ವಾಕಿಂಗ್ ಹೊಂಟಿದ್ವಾ. ಕರೇನ ಮಾತ್ರ. ಈಗ ಮಸ್ತಾಗಿ ವಾಕಿಂಗ್ ಮಾಡ್ತೀನ. ಒಂದ್ 2 ಸಲ ಇತ್ತಗಿಂದ ಓಡಾಡ್ತೀನ. ಓಡಾಡಿ ಹಂಗ ಕಾಯಿಪಲ್ಲೆ ತಗೊಂಡ್ ಹೋಗ್ಬಿಡ್ತಾನೆ. ಸೌತಿಕಾಯಿ, ಕ್ಯಾರೆಟು, ಬೀಟ್ರೂಟು, ಮೂಲಂಗಿ ಎಲ್ಲ ತಗೊಂಡೋಗಿ ಅವ್ನ್ ತಿನ್ಕಂತ ಕುಂತು ಬಿಡ್ತೀನಿ. ಬರೀ 1 ಕಿಲೋ ತಿಂತೀನವ. ಜಾಸ್ತಿನೂ ತಿಂದ್ರ ಹೆಚ್ಚು ಕಡಿಮೆ ಆಗ್ಬಿಟ್ರ ಹೌದಿಲ್ಲ. ಈಗ ಮೊದ್ಲ ತಂಪಾಗ್ಬಿಟ್ರ ಮತ್ತ ದವಾಖಾನೆಗೆ ಹೋಗ್ಬೇಕಾಕತಿ. ಬರೀ 1 ಕಿಲೋನಾ? ಸಾಕವಾ ಸಾಕ. ಮತ್ತ ನಾಷ್ಟ ಮಾಡಂಗಿಲ್ಲ. ನಾಷ್ಟ ಮಾಡ್ತೀವಿ, ಅದವ ಬ್ರೆಡ್ ಜಾಮು ಅದ ತಿಂತೀವಿ. ಹಂಗೇನಾರ ಹೊಟ್ಟೆ ಸುವ ಆತು ಅಂದ್ರ, ಇಲ್ಲಾಂದ್ರ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಪಲ್ಯ ತಿಂದ್ ಬಿಡ್ತೀನಿ. ಅನ್ನ ಅಂತೂ ಪೂರ ಕಮ್ಮಿನ ಮಾಡ್ಬಿಟ್ಟೆ ನೋ ನಾನು, ತೆಳ್ಳಗ ಆಗ್ಬೇಕು ಅಂತ. ಒಳ್ಳೆ ಕೆಲ್ಸ ಆತಲ್ಲ, ಬಿಟ್ಬಿಡು ತಿನ್ನೋದು ಬಿಟ್ಬಿಡು. ಹಂಗ ತೆಳ್ಳಗ ಶಿಲ್ಪ ಶೆಟ್ಟಿ ಹಂಗ ಕಾಣ್ಬೇಕು. ನನ್ನ ಮಗ ದುಬೈ ಒಳಗದನಲ್ಲ, ಅವನು ಬ್ರೆಡ್ ಜಾಮು ಇಂಥವೆಲ್ಲ ತಿಂತಿರ್ತಾನ. ಫೋಟೋ ಕಳ್ಸಿರ್ತಾನ, ಅವನ್ನೆಲ್ಲ ನೋಡಿ ನಾನು. ಈಗ ನಾನು ದುಬೈ ಸ್ಟೈಲ್ನಾಗ ನಾಷ್ಟ ಮಾಡುದು. ಮಗೊಂದ್ ಮದ್ವಿ ಮಾಡ್ಬಿಡ್ಬೇಕಿಲ್ಲ, ದುಬೈ ಹೆಣ್ಣ ನೋಡ್ಬಿಡು ಹೌದಿಲ್ಲ. ಹೌದ್ಲೇ ಜೈ, ನಾನು ಹೇಳಾಕುಂತಾನಿ, ನೋಡ್ಬೇಕು ಏನಕ್ಕೆತೋ ಏನೋ, ಎಲ್ಲ ದೇವ ಇಚ್ಛೆ. ಆತ್ ತಗೋರವ, ನಾನು ಇನ್ ಬರ್ತೀನಿ. ನಾನು ವಾಕಿಂಗ್ ಹೋಗಕ್ಕ ಒತ್ತಾಕ್ಬಿಡ್ತತಿ. ಹೋಗ್ಬಾ. ಅದು ಮೊನ್ನೆ ಹೇಳಕ್ ಕುಂತಿದಿ, ಇವ್ರೇನಕ್ಕ ನೀನು ಅದೃಷ್ಟ ಲಕ್ಷ್ಮಿ, ಮಾಡರ್ನ್ ಲಕ್ಷ್ಮಿ, ನಿನ್ನ ಮಕ್ಕ ನೋಡಿದ್ರೆ ಸಾಕು ನಂಗೆ ಒಳ್ಳೇದಾಕೈತಿ ಅಂತ. ಅಲ್ಲೇ ಮನೆ ಮುಂದೆ ನಮ್ಮ ಮನೆ ಐತಿ, ಸ್ವಲ್ಪನು ಕಣ್ಣೆತ್ತಿ ನಮ್ಮ ಮನೆ ಕಡೆ ನೋಡ್ಲಿಲ್ಲ ಬಿಡು. ಇವ್ರೇನಕ್ಕ ಹಂಗಲ್ಲ ಇವ, ನೀನ್ ಹೊರಗ್ ಬರ್ತೀಯ ನಿಮ್ ತಂಗಿ ಹೊರಗ್ ಬರ್ತಾಳ ಅಂತ ನಂಗೆ ನನಗೆ ಗೊತ್ತಾಕತನು. ನೀ ಬಂದಿ ಚಲೋ ಅಥವಾ ನಿಮ್ ತಂಗಿ ಬಂದ್ಬಿಟ್ರ ಇವ ಎದ್ದು ಕುಟೇನ ನಿಮ್ ತಂಗಿ ಮಕ್ಕ ನೋಡ್ಬೇಕನು. ಅಷ್ಟಕ್ಕೂ ನಿಮ್ ತಂಗಿ ನಿನ್ನಷ್ಟು ಅದೃಷ್ಟ ಮಾಡಿಲ್ಲಕಿ. ಅದಕ್ಕ ನೋಡಿಲ್ಲವ. ಈಗ ಬಂದಿನಲ್ಲ ಬಿಡು, ಓಲಿ ನೋಡ್ ನನ್ನ ಮುಖ, ನಿಂಗ ಅದೃಷ್ಟ ಬರ್ತತಿ. ನೋಡಿದವ ನೋಡಿದ್ನಿ, ನಾನಿನ್ ಬರ್ಲಾ? ಹೋಗ್ಬಾ ವಾಕಿಂಗ್ ಮುಗಿಸ್ಕೊಂಡ ಬಾ. ಏನ್ ಜಯಕ್ಕ ಅದು ಎದ್ದು ಕುಟೇನ ಮಕ್ಕ ನೋಡುದು? ಏನಿಲ್ಲ ತಗೋರ, ಮೊನ್ನೆ 1000 ರೂಪಾಯಿ ಕಮ್ಮಿ ಬಿದ್ಬಿಟ್ಟಿತ್ತವ. ಪ್ಯಾಟ್ಯಾಗ ಈಗ ಆಷಾಢ ಡಿಸ್ಕೌಂಟ್ ಅಲ್ಲ, ಚಲೋ ಸೀರೆ ನೋಡಿದ್ನ, ಅದು 2000 ರೂಪಾಯಿ ಅಂತ. ಈಗ ಮತ್ತ ಮುಂದಿನ ತಿಂಗಳ ಹಬ್ಬ ಅಂದ್ರೆ ಚಾಲು. ಅದಕ್ಕ ನನ್ ಕಡೆ 1000 ರೂಪಾಯಿ ಇತ್ತ, ಇನ್ನ 1000 ರೂಪಾಯಿ ಏನ್ ಮಾಡ್ಲಿ ಅಂತ ಕುಂತಾಗ ಈ ರೇಣವ ಕಂಡ್ಲ, ಏನಾರ ಒಂದ್ ಹೇಳಿ ಪುಸ್ಲಾಯಿಸಿ 1000 ರೂಪಾಯಿ ಇಸ್ಕೊಳ್ಳು ಅಂತ. ಸುಳ್ಳಪ್ಪಳ, ನೀನು ಅದೃಷ್ಟ ಲಕ್ಷ್ಮಿ, ನಿನ್ ಮಕ್ಕ ನೋಡಿದ್ರೆ ಅದೃಷ್ಟ ಬರ್ತತಿ ಹಂಗ ಹಿಂಗ ಅಂತ ಹೇಳಿ ನೀನು ಮಾಡರ್ನು ಲಕ್ಷ್ಮಿ ಅಂತ ಹೋಗ್ಲಿ 1000 ರೂಪಾಯಿ ಇಸ್ಕೊಂಡು ಸೀರೆ ತಗೊಂಬಂದನಿ. ಬಾ ಒಳಗ್ ತೋರಿಸ್ತೀನಿ. ಅಂತೂ ಇಂತೂ ಈ ರೇಣಿ ಒಂದ್ ಚಲೋ ಬಿಟ್ಟ ನೋಡ್ಲಿ ನಿನಗ. ಮಾತ್ನಾಗ 1000 ರೂಪಾಯಿ ಹೊಡ್ದಿ ತಗೋ. ಹೌದು, ಬಾ ಸೀರೆ ತೋರಿಸ್ತೇನೆ, ಮಸ್ತ್ ಐತಿ. ಆಷಾಢ ಡಿಸ್ಕೌಂಟ್ ನಾಗ ಸೀರೆ ತಂದ್ಬಿಟ್ಲಾ. ಹೌದವಾ, ನಾನು ಒಂದ್ ಸೀರೆ ತರಕ್ ಹೋಗ್ಬೇಕು. ಈಗ ಎಂತ ಸೀರೆ ತಂದ ನೋಡಿ, ಅದಕ್ಕಿಂತ 500 ರೂಪಾಯಿ ಜಾಸ್ತಿ ತಗೊಂಡ್ಬರ್ಬೇಕು. ಹಣೆ ಬಾರ ನನ್ನ ಮಗ ವೀರೇಶಿಗ ಅದು ಯಾವ ಕೆಟ್ಟ ಕಣ್ಣು ಬಿತ್ತ ಏನ ನೋಡು, ಎಷ್ಟು ಚಂದ ದುಡಿತಾ ಆರಾಮಾಗಿದ್ದ. ಈಗ ಅವನಿಗ ಏನು ಕೈಗೆ ಹತ್ವಲ್ದು. ತೀರಾ ಪುಟ ರೊಕ್ಕಿಲ್ಲವಾ, ತಿಂಗ್ಳ ಕಂತ ಕಟ್ಟಾಕನು ರೊಕ್ಕಿಲ್ಲ, EMI ಕಟ್ಟಾಕ. ಏನ್ ಮಾಡ್ಲಿ ಅಂತ ಪಾಪ ನನ್ನ ಮಗ ಒಂದೇ ಸಮ ಕಣ್ಣೀರ್ ಇಡಾಕುಂತತಿ. ನಾನು ತಾಯಿಯಾಗಿ ಏನಾರ ಮಾಡ್ಬೇಕೀಗ. ಈ ನನ್ನ ಸೌತಿ ಮಗ ಅವಿನಾಶಿ ಎಲ್ಲೋಗ್ಯಾನ ಏನ ನೋಡು, ಬೆಳಿಗ್ಗೆನ ಹೊರಗಡಕ್ ಹೋಗ್ಬಿಡ್ತಾನ. ಈಕೆ ಸುಚಿತ್ರಾ ಜಳಕೋಕ್ ಹೋಗ್ಯಾಳ, ಇದ ಚಲೋ ಟೇಮ್. ಹೆಂಗರ ಮಾಡಿ ಒಂದ್ 10-20 ಸಾವಿರ ರೂಪಾಯಿ ಇಸ್ಕೊಂಡ್ಬಿಡ್ಬೇಕು ಅಂತ ನಾ ಕುಂತಾನಿ. ಬರವಲ್ವಲ್ಲ. ಬಂದ ಅನಸ್ತತಿ. ನಾ ಹಿಂಗತೆ ಕುಂತ್ರ ಅವನಾಗಿ ಏನಾತು ಅಂತ ಕೇಳ್ತಾನ, ಅವಾಗ ನಾನಾಗಿ ಹೇಳ್ಬಿಟ್ರೆ ಆಗೋದು. ಅಯ್ಯ ಇದಕ್ಕರ್ ಸುಡ್ಲಿ ಹಲಕಟ್ ಬಾಡ್ಯ ಅಲ್ಲ. ನಾ ಇಲ್ಲಿ ಕುಂತ ನಿಮ್ಮ ಮಕ್ಕ ಎಳ್ಸ್ಕೊಂಡು ಹಂಗ ಉಂಟನಲ್ಲ, ನೋಡ್ಲಾರ್ದಂಗ. ಲೋ ಅವಿ, ಏನವಾ? ಏನ್ಲ ನಾ ಇಲ್ಲಿ ಕುಂತಿದ್ ನೋಡ್ಲಾರ್ದಂಗ ಹಂಗ ಉಂಟಿಯಲ್ಲ? ಏನಿಲ್ವಾ, ನೀ ಯಾವಾಗ್ಲೂ ಇಲ್ಲೇ ಕುಂತಿರ್ತೀಯಲ್ಲ, ಹಂಗ ಕುಂತಾಳೇನ ಅಂತ ಹೊಂಟಿದ್ದೆ ನಾನು. ಏನಾತು, ಆರಾಮದಿಯಲ್ಲ? ಏನಾರಾಮ, ಏನು ಬಿಡಪ್ಪ. ಏನಾತವಾ? ಏನಿಲ್ಲಲ್ಲ, ಅದು ಅರ್ಜೆಂಟ್ಗೆ 20,000 ರೂಪಾಯಿ ಬೇಕಲ್ಲ. ಅರ್ಜೆಂಟ್ ಭಾಳ ತುರ್ತ ರೊಕ್ಕ ಬೇಕಾಗ್ಬಿಟ್ಟತಿ. ರೊಕ್ಕ ಇಲ್ಲ ಏನ್ ಅನ್ಕೋಬೇಡಪ್ಪ. ನಿನ್ನ ಹೆಂಡತಿಗೆ ಮಾತ್ರ ಹೇಳ್ಬೇಡ. ಒಂದು 20,000 ರೂಪಾಯಿ ಕೊಡ್ತೀನ. ಏನವಾ 20,000 ರೂಪಾಯಿನಾ? ಹ್ಞೂಲ 20,000 ರೂಪಾಯಿ. ಇವ ಅಷ್ಟೊಂದ್ ರೊಕ್ಕ? ಅಯ್ಯೋ ದೇವ್ರಿ, ಅಲ್ಲಲ್ಲ ಈಡಾಗಿ ದುಡ್ಯಾಕ ಕುಂತಿ ಒಂದ್ 20,000 ರೂಪಾಯಿಕ ಹಿಂದು ಮುಂದೆ ನೋಡ್ತೀಯಲ್ಲ, ಏನಾಗಂಗಿಲ್ಲ ಕೊಡು. ಕೊಡ್ತೀನವಾ, ಅದಕ್ಕೇನಿಲ್ಲ ಕೊಡ್ತೀನಿ. ಆದ್ರೆ ಎದಕ್ ಹೇಳು? ಏನ ತಾಯಿ ಮಗ ಮಾತಾಡಕ್ ಕುಂತಾರ, ಇಲ್ಲೇ ನಿಂತು ಕೇಳಿಸ್ಕೊಂತೀನಿ ತಡಿ.
ಅದು ಏನಿಲ್ಲಲ್ಲ, ಅದು ನಿನ್ ತಮ್ಮ ಅದು ವಾಷಿಂಗ್ ಮಷೀನು ಟಿವಿ ಫ್ರಿಜ್ ಆರ್ಡರ್ ಕೊಟ್ಟಾನಲ್ಲ, ಅವಕ್ಕ EMI ಕಟ್ಬೇಕಂತಪ್ಪ. ಅದು EMI ಕಟ್ಟಾಕ ರೊಕ್ಕ ಇಲ್ಲ. ಈ ತಿಂಗಳ ಒಂದು ನೀ ಕೊಡಪ್ಪ, ಒಂದ್ 20,000 ರೂಪಾಯಿ. ಮುಂದಿನ ತಿಂಗ್ಳು ಏನೈತಿ ಅವ್ನ್ ದುಡ್ದು ಅವ್ನ್ ಕಟ್ತಾನ. ಏನ ಅವ್ನ್ ದುಡಿಮೆ ಲಾಸ್ ಆಗ್ಬಿಟ್ಟತಂತಪ್ಪ. ಕೆಲವೊಮ್ಮೆ ಹಾಕಿರ್ತಾವು. ನೀನು ಇದ ಒಂದ್ 6-7 ತಿಂಗಳ ಹಿಂದ ಆ ಸುಚಿತ್ರಾ ಮನೆಯವರು ಒದ್ವರ್ಗ ಹಾಕಿದ್ದಿಲ್ಲ ನಿನಗ. ಒಂದ್ ತಿಂಗಳ ಮನ್ಯಾಗ ಖಾಲಿ ಕುಂತಿದ್ದಿ. ಖಾಲಿ ಕುಂತ ಹಂಗ ತಿನ್ಲಿಲ್ಲನು, ನಾ ಮಾಡಿ ಹಾಕಿಲ್ಲನು. ಹಂಗಪ್ಪ ಇದನು ಅವನಿಗೂ ಏನೋ ಒಟ್ಟು ಲಾಸ್ ಆಗೈತಿ. ಅದಕ್ಕ ಕೇಳಾಕ್ ಕುಂತೀವಿ, ಕೊಡು ತಮ್ಮಗ ಕೈ ಹಿಡಿಬೇಕು ಅಣ್ಣಾಗಿ. ಅಣ್ಣನ ಕರ್ತವ್ಯ ಅದು. ಏನ್ಲ ನೀನ್ ಎಂತಿ ಆಕಿ ಒಂಥರ ರಾಕ್ಷಸಿ ಇದ್ದಂಗದಾಳಪ್ಪ. ಆಕಿ ಹೇಳ್ಬೇಡ. ಯವ್ವ ನೀನು ನನಗೇನಾರ ಹೇಳು, ಆದ್ರ ಸುಚಿತ್ರಾಗೇನು ಅನ್ಬೇಡ ಬಿ. ಯವ್ವ ನಾ ಹೇಳ್ತೀನಲ್ಲ, ಸುಚಿತ್ರಾ ನಿಜವಾಗ್ಲು ಭಾರಿ ಒಳ್ಳೆ ಮನಸ್ದಾಕಿದಾಳ. ಇದ ಮೊದ್ಲು ಇದ ಕೊನಿ. ಇನ್ನೊಮ್ಮೆ ಸುಚಿತ್ರಾಗ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಬೇ, ನಂಗ ಒಂಥರ ಸಿಟ್ಟು ಬರ್ತತಿ. ಆತ್ ಬಿಡಪ್ಪ ಅನ್ನಂಗಿಲ್ಲ. ಒಂದ್ 20,000 ರೂಪಾಯಿ ಕೊಡು ಅಂದ್ರೆ ನೀನು ಏಟ್ ಮಾತಾಡ್ತಿ ನೋಡು. ಕೊಟ್ರ ಆಗಂಗಿಲ್ಲ. ಯವ್ವ ರೊಕ್ಕ ಪಗಾರ ಎಲ್ಲ ಸುಚಿತ್ರಾ ಫೋನಿಗೆ ಬರ್ತೈತಿ. ಈಗ ಮೊದ್ಲಿ ನಂಗೆ ಕೈಯಾಗ ರೊಕ್ಕ ಕೊಡಂಗಿಲ್ಲ, ಫೋನ್ ಪೇ ಮಾಡ್ತಾರ ಅವ್ರು. ಡೈರೆಕ್ಟ್ ಸುಚಿತ್ರಾ ಬ್ಯಾಂಕಿಗೆ ರೊಕ್ಕ ಬೀಳ್ತಾವ್. ಆಕೆ ಎಲ್ಲ ನೋಡ್ಕೊಂತಾಳಲ್ಲ, ನಾ ತಗೊಂಡೇನ್ ಮಾಡ್ಲಿ, ನನ್ ಖರ್ಚಿಗೆ ಎಷ್ಟು ಬೇಕಷ್ಟು ಆಕೆ ಕೊಟ್ಟಿರ್ತಾಳ. ಹಂಗಾಗಿ ನನ್ ಕಡೆ ರೊಕ್ಕಿಲ್ಲ. ಸುಚಿತ್ರಾ ಕಡೆ ಅದಾವು, ಕೇಳಿ ಇಸ್ಕೊಡ್ತೀನಿ ತಗೋ. ಮುಗಿತ, ಆಕೆ ಕೊಡಂಗಿಲ್ಲ, ನಾ ಇಸ್ಕೊಳಂಗಿಲ್ಲ. ಅಲ್ಲಲ್ಲ ನೀ ಗಂಡ್ಸಾಗಿ ನೀನು ಹಿರೇತನ ವಹಿಸ್ಕೋಬೇಕಪ್ಪ. ಮನಿ ಜವಾಬ್ದಾರಿ ಎಲ್ಲಾನು ಆಕಿ ಕೈಯಾಗ ಯಾಕೆ ಕೊಟ್ಟಿ? 1 ರೂಪಾಯಿ ಉಳಿದೈತ ಏನಿಲ್ವೋ. ಇವ ಆಕಿ ಖರ್ಚ ಮಾಡಂಗಿಲ್ವೇ ಯವ್ವ. ಭಾರಿ ಹಿಡಕ್ಲೆ ಸಂಸಾರ ತುಗಿಸ್ಕೊಂಡು ಹೋಗ್ಕಾಳಾಕಿ. 1 ರೂಪಾಯಿಗೂ ಲೆಕ್ಕ ಬರ್ದಿಟ್ಟಿರ್ತಾಳಾಕಿ. ನಾ ಇಷ್ಟ ಖರ್ಚು ಮಾಡೀನಿ, ಹಿಂಗ್ ಮಾಡೇನಿ, ಇದನ್ ತಂದ ನಿಮ್ ಮನಿಗಂತ ಎಲ್ಲ ಬರ್ದಿಟ್ಟಾಳ ಬೇ ಯವ್ವ ಆಕಿ. ಖರೇನೋ 1 ರೂಪಾಯಿಗೂ ಲೆಕ್ಕ ಐತಕಿ ಕಡೆ. 1 ರೂಪಾಯಿ ಖರ್ಚು ಮಾಡಿರಂಗಿಲ್ಲ ಆಕಿ. ಬೇಕಂದ್ರ ಕೇಳ. ಸುಚಿತ್ರಾ, ಸುಚಿ ಸ್ವಲ್ಪ ಬಾ ಇಲ್ಲಿ. ಹಾ ಅವಿ, ಏನವಿ? ಏನಿಲ್ಲ, ಅವಾಗ ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಂತ 20,000 ರೂಪಾಯಿ ಕೊಟ್ಬಿಡು. ಏನೋ 20,000 ರೂಪಾಯಿನಾ? ನೋಡ್ಲಾ, ನಾ ಹೇಳಿಲ್ಲ ಆಕಿ ಕೊಡಂಗಿಲ್ಲ, ನೀ ಇಸ್ಕೊಡಂಗಿಲ್ಲ. ಏನ ಮಾಡ್ಬೇಕಪ್ಪ, ನನ್ನ ಮಗ ಅಂತ ಕೇಳಿದ್ದ ತಪ್ಪಾಗೈತಿ. ಸುಚಿ ಒಂದ್ 20,000 ರೂಪಾಯಿ ಕೊಟ್ಬಿಡು. ಕೊಡಂಗಿಲ್ಲ ಬಿಡ್ಲ, ಆಕಿ ಯಾಕೆ ಹೇಳ್ತಿ? ಅಲ್ಲವಿ, ನೀನು ಮೊದ್ಲ ಹೇಳ್ಬೇಕಿಲ್ಲ. ಅಂದ್ರೆ ಅತ್ತಿಯರ ನೀವು ಮೊದ್ಲ ಕೇಳಿದ್ರೆ 20,000 ರೂಪಾಯಿ ನಾನು ಇವಾಗ ಕೊಟ್ಬಿಡ್ತಿದ್ದೀರಿ. ಆದ್ರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟತಿ. ಏನವ ಅದು ಅಂತ ಪ್ರಾಬ್ಲಮ್? ಅತ್ತಿಯರ ನೀನೆ ಬ್ಯಾಂಕಿಗೆ ಹೋಗಿ ಎಲ್ಲ ರೊಕ್ಕನೂ ದುಂಡು ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಅಂದ್ರೆ FD ಗಿಟ್ ಬಂದ್ಬಿಟ್ಟನ್ರಿ ಅತ್ತಿಯರ ನಾನು. ಬರೋಬ್ರಿ 55,000 ರೂಪಾಯಿ ಐತನ್ರಿ ಅತ್ತಿಯರ. ಮುಂದಿನ ವರ್ಷ ಅವ್ರು ಎಷ್ಟು ಬಡ್ಡಿ ಹಾಕೊಡ್ತಾರ ಹಾಕೊಡ್ಲಿ, ಹೌದಿಲ್ರಿ ಅತ್ತಿಯರ? ಕೈಯಾಗಿದ್ರ ಹೇಳಕ್ ಆಗಂಗಿಲ್ರಿ. 10,000 20,000 ಅದಕ್ ಇದಕ್ ಬೇಕಂತ ಖರ್ಚಾಗಿ ಹೋಗ್ಕವ್ರಿ ಅತ್ತಿಯರ. ಅದಕ್ಕೆ ನಾನು ಫಿಕ್ಸ್ ಇಟ್ ಬಂದ್ಬಿಟ್ಟನಿ. ಇಲ್ಲಾಂದ್ರೆ ಕೊಡ್ತಿದ್ವಿ ರೀ ನಾವು. ಖರೇನೋ 20,000 ರೂಪಾಯಿ ಹಿಂಗ ಕೊಟ್ಬಿಡ್ತಿದ್ವಿ. ಅಲ್ಲ ಸುಚಿ, ನಂಗೆ ಒಂದ್ ಮಾತು ಹೇಳಿಲ್ಲ. ಅಲ್ಲವಿ, ನಾನು ಫ್ರಿಜ್ ತಂದಿನ ಇನ್ ವಾಷಿಂಗ್ ಮಷಿನ್ ತಂದಿನ? ರೊಕ್ಕನ ಡಬಲ್ ಆಗಕ್ ಇಟ್ಟನ್ ನಾನು. ಅವು ಕೈಯಾಗಿದ್ರ ಖರ್ಚಾಗೋಕವು. ನಿಂಗೆಲ್ಲ ಗೊತ್ತಾಗಂಗಿಲ್ಲ, ಸುಮ್ನಿ ರವಿ. ನೋಡ್ಲಾ ರೊಕ್ಕಿಲ್ಲ ಅಂದ್ಲು. ಯವ್ವ ಆಕಿಗರ ಏನ್ ಗೊತ್ತ ಬೇ, ನೀ ಮೊದ್ಲೇ ಹೇಳ್ಬೇಕಿಲ್ಲ ರೊಕ್ಕ ಬೇಕು ಅಂತ. ಆಕಿ ಕೊಡ್ತಿದ್ಲು, ಈಗ ರೊಕ್ಕ ಇಲ್ಲ. ನೋಡ್ ಆಕಿ ಬ್ಯಾಂಕ್ನಾಗ FD ಇಟ್ಟಾಳಂತ. ಅವ್ರೇನಿಗೆ ಕೊಡ್ತಾರನೋ ರೊಕ್ಕ ಬೇಕಂದ್ರ ಕೊಡಂಗಿಲ್ಲ. ಹೋಗ್ಲಿ ಬಿಡು, ಅವನಿಗ ಏನಾರ ಮಾಡಂತ ಹೇಳು. ರೊಕ್ಕಿಲ್ಲ ಹಂಗಲ್ಲ, ಎಲ್ಲರ ತಗಸ್ಕೊಂಡ ಕೊಡು, ಆಮೇಲೆ ತುಂಬಂತಿ. ಈ ತಿಂಗಳ ಬಂದಿದ್ ಪಗಾರದಾಗ ಅತ್ತೀರ ಅದ ಕೆಲ್ಸ ವೀರೇಶ್ ಕೇಳ್ರಲ್ಲ. ಈ ತಿಂಗಳ ಎಲ್ಲರ ಸಾಲ ಮಾಡಿ EMI ಕಟ್ಟು ಅಂತ ಹೇಳ್ರಿ. ಮುಂದಿನ ತಿಂಗಳ ಏನೈತಿ ಪಗಾರ ಬಂದ್ಮೇಲೆ ಸಾಲ ಮುಟ್ಟಿಸಿ EMI ಕಟ್ಟು ಅಂತ ಹೇಳ್ರಿ. ಹೌದಿಲ್ರಿ ಅತ್ತೀರ? ಪಾಪ ಅವಿನಾಶ ಎದಕ್ರಿ ಸಾಲ ಮಾಡ್ಬೇಕು? ಅವಿನಾಶನು ಅರಿಬೇನು ವಾಷಿಂಗ್ ಮಷಿನ್ ತೊಳೆಂಗಿಲ್ಲ, ಟಿವಿ ಅಂತೂ ನಾವು ನೋಡಂಗೆ ಇಲ್ಲ. ಅಂದ್ಮೇಲೆ ನಾವ್ ಯಾಕ್ರಿ EMI ಕಟ್ಬೇಕು? ಆದ್ರೂ ಕಟ್ತಿದ್ವಿ, ರೊಕ್ಕಿಲ್ಲ ಅಷ್ಟೇ. ಅವಿ ನೀ ಜಳಕ ಮಾಡಿ ಬಾ, ಹೋಗು. ಆಫೀಸಿಗೆ ಹೋಗಕ್ ಲೇಟ್ ಆಕೈತಿ, ನಾನು ನಾಷ್ಟಕ್ ಮಾಡ್ತೀನಿ. ಲೇ ವಿಚಿತ್ರ ಸೊಸಿ, ರೊಕ್ಕ ಇದ್ರು ಇಲ್ಲ ಅಂತೇನು? ಹೌದು, ಇದ್ರು ಇಲ್ಲ ಅಂದೆ. ಅದಕ್ಕೇನೀಗ? ಅತ್ತಿಯರ ಒಳ್ಳೇದಾಗತ್ತಾ ನಿನಗ? ನನ್ ಹೊಟ್ಟಿ ಉರ್ಸಿದ್ರ ಒಳ್ಳೇದಾಗ್ಲಿಲ್ಲ ಅಂದ್ರೂ ಅಡ್ಡಿಲ್ಲ. ನಿಮಗ್ ಮಾತ್ರ 1 ರೂಪಾಯಿ ಕೊಡಂಗಿಲ್ಲ. ಯಾಕೆ ಕೊಡ್ಬೇಕು? ನಿಮ್ಮ ಮಗ ವೀರೇಶ ಹೆಂಗಂದ? ನಂದು ಅದು ವಾಷಿಂಗ್ ಮಷೀನು ಯಾರು ಮುಟ್ಟಂಗಿಲ್ಲ, ನನಗೆ ಹೆಂಡ್ತಿ ನೋಡ್ಬೇಕು ಟಿವಿ, ನನಗೆ ಹೆಂಡ್ತಿದದು ವಾಷಿಂಗ್ ಮಷೀನು ಅಂತ ಅಂದ. ಒಂದಿನನು ಆ ವಾಷಿಂಗ್ ಮಷೀನ್ಯಾಗ ನಾವು ಅರ್ಬಿ ತೊಳ್ದಿಲ್ಲ. EMI ಇಂದ ತಂದಿರೋ ಯಾವ ಸಾಮಾನಿಗೂ ನಾವು ಜವಾಬ್ದಾರಿ ಅಲ್ಲ. ಯಾರು ತಂದಾರ ಅವ್ರು ಕಟ್ತಾರ. ಇನ್ನೊಮ್ಮೆ ನಮಗ್ ರೊಕ್ಕ ಕೇಳಕ್ ಹೋಗ್ಬೇಡ್ರಿ, ನಾವು ಕೊಡಂಗೂ ಇಲ್ಲ. ಅಯ್ಯೋ ಇದಕ್ಕರ್ ಸುಡ್ಲಿ, ಇದಕ್ಕೆ ಉಗುದುಗ್ಗಿ ಉಣ್ಲಿ. ಅಲ್ಲ ಹೆಂಗ ಮಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ತಾಳಲಿಕ್ಕಿ. ಇದಕ್ಕರ ಬಾಯಿ ಸೇದಬಾರ್ದನ್ ಇದ್ರದ್ದು. ಹಾಳದಕ್ಕಿ ಒಳ್ಳೇದಾಗತ್ತ ಇದಕ್ಕೆ ಎಲ್ಲರ. ಪಾಪ ನನ್ನ ಮಗ ವೀರೇಶ ಹೊರಗ್ ಸಾಲ ತಗಸ್ಬೇಕಂತ. ಈಗ ಇದನ್ನ ಕಟ್ಟಾಕ ಇಲ್ಲ, ಮತ್ ಸಾಲ ಮಾಡಿ ಮತ್ತ ಅದನ್ನ ಕಟ್ಟಾಕ ಎಲ್ಲಿ ಹೋಗ್ಬೇಕು? ಬೇಡ, ಸಾಲಾಗಿಲ್ಲ ಮಾಡುದು ಬೇಡ. ಏನಾರ ಮಾಡ್ಬೇಕೀಗ, ಒಂದು ಉಪಾಯ ಹುಡುಕ್ಬೇಕಪ್ಪ. ಅಲ್ಲ 3 ತಿಂಗಳಾತಿವ ಕೆಲ್ಸಕ್ಕೆ ಹೊಂಟು, ಆಗ್ಲೇ 50,000 ರೂಪಾಯಿ ದುಂಡು ಮಾಡಿ ಇಟ್ಕೊಂಡಾರ. ಹಾಳಾದವ್ರು ಅಷ್ಟೊಂದ್ ರೊಕ್ಕ ದುಂಡು ಮಾಡಿ ಇಟ್ಕೊಂಡ್ರು 1 ರೂಪಾಯಿ ಕೊಡಾಕ ಕೈ ಬರುವಲು. ಇವ್ರ ಕೈ ಕತ್ತರಸ. ಯವ್ವ ಏನ್ಲಾ ಹಂಗೆ ಯಾಕೆ ಬೇ ಅಂತಿ? ಏನಂದಾವ ಅವಿನಾಶ? ಕೊಡ್ತಾನಂತನು ಒಂದ್ 20,000 ರೂಪಾಯಿ? ಹಲಕಟ ಬಾಡ್ಯ ನೀನು. ಇಲ್ಲ ಕೊಡ್ಲಿಲ್ಲ ಅವ್ರು. ಆಕಿ ಸುಚಿತ್ರ ಅದಾಳ ನೋಡಕಿ, ಎಲ್ಲದಕ್ಕೂ ಅಡಗಾಲ ಹಾಕೊಂಡ್ ನಿಂತು ಬಿಟ್ಟಾಳ. ಕೊಡಂಗಿಲ್ಲ, ನಮ್ ಕಡೆ ರೊಕ್ಕಿಲ್ಲ ಅಂದ್ಬಿಟ್ಲು. ಅದ್ ಎತ್ತದ FD ಇಟ್ಟಾಳಂತ ರೊಕ್ಕನ. ಇಲ್ಲ ಅಂತ ಬಿಲ್ಕುಲ್ ಹೇಳ್ಬಿಟ್ಲು. ಮಕ್ ಹೊಡ್ದಂಗ ಎಷ್ಟು ಅವಮಾನ ಆತ್ ನನಗ. ಹಲಕಟ ಬಾಡ್ಯ, ನೀ ಮಾಡು ಕೆಲಸದಿಂದ ನಾವ್ ಅನುಭವಿಸ್ಬೇಕಿಲ್ಲಿ ತಾಯಿಗಳು.
ಯವ್ವ ಇದು ಒಂದ್ ತಿಂಗಳ ಹೆಂಗಾರ ಮಾಡ್ಬಿ, ಮುಂದಿನ ತಿಂಗಳ ಏನೈತಲ್ಲ ನಾನು ದುಡಿಯಕೊಂಟನಿ, ಇನ್ನೇನು ಕೆಲಸ ಚಾಲು ಆಗ್ಬಿಡ್ತತಿ. ನಾವು ಆರಾಮಾಗಿ EMI ಕಟ್ಕೊಂಡು ಮಸ್ತಾಗಿ ಜುಮ್ ಜಾಮ್ ಆಗಿರ್ಬೋದು ಬೇಯವ್ವ. ಇದು ಒಂದ್ ತಿಂಗಳ ಹೆಂಗಾರ ಮಾಡ್ಬೇಯವ್ವ, ಎಲ್ಲಿಂದ ಇಸ್ಕೊಡ್ಬೇಯವ್ವ? ಹಲಕಟ್ ಬಾಡ, ನೀನ್ ಎಂಟಿಗೆ ಹೇಳ ಮಾತು. ಇಲ್ಲ ನೀನ ಎಲ್ಲರ ಹೋಗಿ ಸಾಲ ಮಾಡು. ಸಾಲ ಮಾಡ್ಬೇಕಾ? ಯವ್ವ ನಂಗೆ ಯಾರ್ ಬೇಕು ಕೊಡ್ತಾರ ಸಾಲನ? ಅವಿನಾಶ್ ಹೇಳು ಕೊಡ್ಸಂತ. ಅಯ್ಯೋ ದೇವ್ರೇ, ನೀ ದೂರ ಹೋದಿ. ಅಯ್ಯೋಯ್ಯೋ, ಅವ ಒಂದು ತುತ್ತು ತಿನ್ಬೇಕಂದ್ರೂ ಎಂಟಿ ಕೇಳ್ತಾರವ, ತಿನ್ಲೋ ಏನ್ ಇಡ್ಲೋ ಅಂತ. ಅಷ್ಟು ಹೆಂಡತಿ ಗುಲಾಮ ಆಗ್ಯಾನವ. ಅವನಿಗೆ ಹೋಗಿ ರೊಕ್ಕ ಕೇಳಾಕತ್ತನ ನೀ ಬೇಷದಿ. ಇಲ್ಲ ಅವನ ಕಡೆಯಿಂದ ಏನ್ ನಮಗ್ ರೊಕ್ಕ ಸಿಗಂಗಿಲ್ಲ. ಈಗ ನಾವ ಏನಾರ ಮಾಡ್ಬೇಕು. ತಡಿ, ಇಲ್ಲೇ ಕಲ್ಲವಕ್ಕ ಅದಾಳಲ್ಲ, ಆಕಿ ಕಡೆ ರೊಕ್ಕ ಇರ್ತಾವು. ಒಂದ್ 5,000 ರೂಪಾಯಿ ಆಕಿ ಕೊಟ್ರು ಮತ್ತೆ ಎಲ್ಲಿಂದಾರ ಅಡ್ಜಸ್ಟ್ ಮಾಡ್ಬೇಕು. ಯವ್ವ ನಾನು ಬಜಾಜ್ ಫೈನಾನ್ಸ್ನಾಗ ಒಂದ್ 15,000 ರೂಪಾಯಿ ತಗಸ್ತೀನಿ ತಗೋಬಿ. ಈಗ ನೆನಪ್ ಬಂತ ನನಗ, ನಿನ್ನೆ ಫೋನ್ ಹಚ್ಚಿದ್ರು ಅವ್ರು ಸಾಲ ಬೇಕಾ ಅಂತ. ಅಲ್ಲೇ ತಗೊಂತೀನಿ. ಅಷ್ಟ ಮಾಡ್ಲಾ? ಏನದು ಸಾಲ? ಸಾಲದ ಬಗ್ಗೆ ಮಾತಾಡಕುಂತೀರಿ? ಏನ್ ಮಾಡ್ಬೇಕಪ್ಪ, ಮನೆಯಾಗಿದ್ದವರು ಒಬ್ರಿಗೊಬ್ರು ಸಹಾಯ ಆಗಂಗಿಲ್ಲ ಅಂದ್ಮೇಲೆ ಎಲ್ಲರ ಸಾಲ ಸೋಲ ಮಾಡ್ಬೇಕಲ್ಲ. ನೋಡು ಸುಮಿತ್ರಿ, ಹೇಳಕುಂತಾನಿ, ಸಾಲ ದುಃಖಕ್ಕೆ ಮೂಲ, ಸಾಲ ಜೀವಕ್ಕೆ ಮೂಲ. ಸಾಲ ಕೊಡೋದು ತಪ್ಪು, ಸಾಲ ತಗೊಳ್ಳೋದು ತಪ್ಪು. ನೋಡು ಇದ್ದಿದ್ರಾಗ ಜೀವನ ನಡೆಸ್ಬೇಕು. ಅದನ್ ಬಿಟ್ಟು ಅದ್ ತಗೊಂಡೆ ಇದ್ ತಗೊಂಡೆ ಅಂತ ಸಾಲ ಮಾಡಿ ಅದನ್ ಕಟ್ಬೇಕು ಇದನ್ ಕಟ್ಬೇಕು ಅಂತ ಟೆನ್ಷನ್ ತಗೊಂಡು ಹೆಚ್ಚು ಕಡಿಮೆ ಆತು ನಾ ಜವಾಬ್ದಾರಿ ಅಲ್ಲ. ಯಾರು ಏನ್ ಕೊಡ್ಬೇಕಾಗಿಲ್ಲ, ನಾವು ನೋಡ್ಕೊಂತೀವಿ. ಅಯ್ಯೋ ಇವನ ಎಷ್ಟರ ಸೊಕ್ಕಿರ್ಬೇಕು. ಮತ್ತಿರಂಗಿಲ್ಲನ ವಯಸ್ಸಿನ ಹುಡುಗವ ನೀವರ ಅದಿರಿ. ಒಂದೇನು ಆಸ್ತಿ ಮಾಡಿ ಇರ್ಲಿಲ್ಲ ಮಕ್ಕಳಿಗ, ಒಂದಷ್ಟು ರೊಕ್ಕನು ಮಾಡಿ ಇರ್ಲಿಲ್ಲ. ಪಾಪ ಅವು ಕಾಸು ಇರಂಗಿಲ್ಲನು, ನಾವು ಟಿವಿ ತಗೋಬೇಕು ಅದ್ ತಗೋಬೇಕು ಇದ್ ತಗೋಬೇಕು ಅಂತ. ಏನ ಪಾಪ ಓಟ್ ಆಸೆ ಪಟ್ಟು ತಗೊಂಡತಿ, ಈಗ ಕಟ್ಟಾಕ ಆಗ್ವಲ್ತು. ಓಟು ಕೈ ಹಿಡಿಬೇಕು, ಮಕ್ಕಳಿಗ ಕೈ ಬಿಡಬಾರ್ದು. ಈಗ ಸುಚಿತ್ರ ನೋಡು, ಅಷ್ಟು ಸೌಕಾರ ಅವ್ರ ಮನೆ ನೋಡಿ, ನೀನ್ ನೋಡಿಯಲ್ಲ ಎಂತ ಸೌಕರ್ ಜನ ಅವ್ರು. ಆದ್ರೂ ಆ ಹುಡುಗಿ ಅಂಗಳ ಬಾಗಲ್ದಾಗ ಕುಂತು ಭಾಂಡೆ ತಿಕ್ತತಿ, ಅರ್ಬಿ ತೊಳಿತತಿ, ಕಸ ಕಲ್ಲು ಎಲ್ಲಾ ಮಾಡ್ತತಿ. ಮನ್ಯಾಗ ಎಲ್ಲ ದರ್ವಂದು ಅಡ್ಗಿ ಕಲ್ತಾಳ. ಅದಕ್ಕೆ ಹೇಳ್ತಾರಲೇ ಒಳ್ಳೆ ಜನರು ಅಂತ. ನೀವ್ ಅದಿರ್ ನೋಡಿ, ನೀವು ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವನ ಬೇಕು ನಿಮಗ. ನಿಮ್ಮಂಗ್ ಮಾಡಕ್ ಹೋದ್ರ ಉದ್ದಾರ. ಈಗ ನನ್ನ ಮಗ ಚಲೋ ದುಡ್ಯಾಕುಂತಾನ ಅವಿನಾಶ, ಏನ ರೊಕ್ಕೆಲ್ಲ ಸುಚಿತ್ರ ಕೈಯಾಗದಾವು. ನೋಡು ಅವ್ರು ವಾಷಿಂಗ್ ಮಷೀನ್ ಫ್ರಿಜ್ ಏನ ತಗೊಂಡ್ರ? ಇಲ್ಲ ತಗೊಳಂಗಿಲ್ಲ ಅವ್ರು. ಯಾಕೆ ಹೇಳು? ಇಂತ ಕಷ್ಟ ಕಾಲಕ್ಕ ರೊಕ್ಕ ಬೇಕಕ್ಕವು ಅಂತ ಕೂಡಿರಾಕುಂತಾರ ಅವ್ರು. ಬಿಸ್ನೆಸ್ ಮಾಡ್ತಾರ ಅವ್ರು. ನೋಡವ್ರು ನಿಮ್ಮ ಕಣ್ಣು ಮುಂದನೆ ಹೆಂಗ್ ಬೆಳೆದ್ ನಿಂದಿರ್ತಾರ ನೋಡ್ ನೀನು. ಆದ್ರೂ ಒಂದು ಮಾತು ಹೇಳ್ತೀನಿ, ಸಾಲ ಮಾಡ್ಬ್ಯಾಡ್ರಿ. ನಂಗೆಲ್ಲ ಗೊತ್ತೈತಿ, ಹೋಗ್ರಿ. ಏನಾರ ಮಾಡ್ಕೊಂಡು ಹಾಳ್ಗುಂಡೆ ಬಿದ್ಕೊಂಡು ಹೋಗು. ಸುಚಿತ್ರ ಒಂದ್ ಕಪ್ ಚಾ ಕೊಡವಾ? ಹೂರಿ ಮಾವ. ಹಾಳಾದವರು ಎಲ್ಲರೂ ನಮಗ್ ತಿರುಗಿ ನಿಂತು ಬಿಟ್ಟಾರ. ಈ ಮನ್ಯಾಗ ನಂಗೆ ಕಿಮ್ಮತ್ ಇಲ್ದಂಗ್ ಮಾಡಿಟ್ಟಾರ. ಆದ್ರೂ ಈ ನನ್ನ ಗಂಡ ಆ ವಿನಾಶ ಬೆಳೆದ್ ನಿಂತು ಬಿಡ್ತಾನ ನಮ್ ಕಣ್ ಮುಂದ. ಅವ್ರು ರೊಕ್ಕ ದುಂಡು ಮಾಡಾಕುಂತಾರ ಅಂತ ಹೇಳ್ಬಿಟ್ರಲ್ಲ, ಹೆಂಗಾರ ಮಾಡಿ ಏನಾರ ಮಾಡ್ಬೇಕು ಅವ್ರು ಬೆಳಿಲಾರ್ದಂಗ. ಹೌದು, ನನ್ನ ಮಗ ಚಲೋ ಇರ್ಬೇಕು, ನನ್ನ ಮಗ ವೀರೇಶ ಚಲೋ ಇರ್ಬೇಕು. ಹೌದು.